ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿರಿ, ನಾನು ಮನೆಯಲ್ಲೇ ಸುಲಭವಾಗಿ ತೊಗರಿಬೇಳೆ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೇಮ್ ಹೋಟೆಲ್ದಾಗ ಯಾವ ರೀತಿ ಮಾಡ್ತಾರ ಅದೇ ರೀತಿಯೇ ಆಗುತ್ತಾ. ನಾನೊಂದು ಕುಕ್ಕರ್ ಒಳಗೆ ಬೇಳೆ ಮತ್ತು ಟೊಮೆಟೊನ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿರಿ, ಬೇಯಿಸ್ಕೊಂಡಾದ್ಮೇಲೆ ಈ ರೀತಿ ಒಂಥರ ಪೇಸ್ಟ್ ಥರ ಮಾಡ್ಕೋಬೇಕು. ನೋಡಿ, ಅದಕ್ಕೆ ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನಾನು ಬೇಳೆ ಒಳಗೆ ಅರಿಶಿನ ಪುಡಿ ಹಾಕೋದಿಲ್ಲ. ಆನಂತರ ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೋಡಿರಿ, ಆನಂತರ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿರಿ, ಉಪ್ಪನ್ನು ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕಷ್ಟು. ನೋಡಿರಿ, ಅದಕ್ಕೆ ಹುಣಸೆಹಣ್ಣು ರಸನ ಹಾಕೋಬೇಕು, ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆನಂತರ ಕರಿಬೇವು ಕೊತ್ತಂಬರಿನ ಹಾಕೋತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆದ್ಮ್ಯಾಗ ನಾನು ಒಂದು ಗ್ಯಾಸ್ ಹಚ್ಚಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆ ಒಳಗೆ. ಅದಕ್ಕೆ ಕರಿಬೇನ ಹಾಕ್ತಾಯಿದ್ದೀನಿ. ನೋಡಿರಿ, ಕರಿಬೇ ಹಾಕಿ ಚೆನ್ನಾಗಿ ಬೇಯ್ದ ನಂತರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇವೆರಡು ಕೆಂಪಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಈ ರೀತಿಯಾಗಿ ಬೇಯ್ತಾ ಇದೆ. ನೀಟಾಗಿ ಬೇಯ್ದ ನಂತರ ನಾವು ಎಲ್ಲ ಥರ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಬೇಳೆ ಒಳಗೆ, ಅದನ್ನು ಹಾಕಬೇಕು. ನೋಡಿರಿ, ಈ ರೀತಿ ಕಲರ್ಫುಲ್ ಆಗೈತಿ. ಇದನ್ನು ಹಾಕಿ ಆನಂತರ ಸ್ವಲ್ಪ ನೀರನ್ನು ಹಾಕೋರಿ. ನಿಮ್ಗೆ ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊರಿ. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಒಳಗಿದ್ರೆ ಸಾಕು. ನೋಡಿರಿ, ಈ ರೀತಿ ಕಲರ್ಫುಲ್ಲಾಗಿ ಬಂದೈತಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.